ಶ್ರೀನಿವಾಸಪುರದಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ವಿಜೃಂಭಣೆಯಿಂದ ಆಚರಣೆ. ಶ್ರೀನಿವಾಸಪುರ ಜೂನ್ 27 ರಾಷ್ಟ್ರೀಯ ಮತ್ತು ನಾಡು ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಶ್ರೀನಿವಾಸಪುರ ತಾಲೂಕು ಕಚೇರಿ ಆವರಣದಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವವನ್ನು ಅತ್ಯಂತ ಸಂಭ್ರಮ ಹಾಗೂ ಗೌರವದಿಂದ ಆಚರಿಸಲಾಯಿತು. ಕಾರ್ಯಕ್ರಮವು ಬೆಳಗ್ಗೆ ತಾಲೂಕು ಕಚೇರಿ ಆವರಣದಲ್ಲಿ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಆರಂಭವಾಯಿತು. ಶ್ರೀನಿವಾಸಪುರ ಕ್ಷೇತ್ರದ ಶಾಸಕರಾದ ಜಿ.ಕೆ. ವೆಂಕಟಶಿವಾರೆಡ್ಡಿ, ತಹಶೀಲ್ದಾರ್ ಹಾಗೂ ಒಕ್ಕಲಿಗ ಸಮುದಾಯದ ಮುಖಂಡರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗೌರವ ಸಲ್ಲಿಸಿದರು. ಬಳಿಕ ಆವರಣದಲ್ಲಿರುವ ಭಾರತ ರತ್ನ ಡಾ. ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಲಾಯಿತು. ನಂತರ ಸಭಾ ಮಂಟಪದಲ್ಲಿ ಆಯೋಜಿಸಿದ್ದ ಮುಖ್ಯ ಕಾರ್ಯಕ್ರಮದಲ್ಲಿ ಗಣ್ಯರು ವೇದಿಕೆ ಮೇಲೆ ಆಸೀನರಾದರು. ವಿದ್ಯಾರ್ಥಿನಿಯರಿಂದ ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಿತು. ಬಳಿಕ ನೇಗಿಲಯೋಗಿಯ ಹಾಡಿನ ಮೂಲಕ ನಾಡಿನ ಸಂಸ್ಕೃತಿ ಮತ್ತು ರೈತ ಪರಂಪರೆಯ ಮಹತ್ವವನ್ನು ಸ್ಮರಿಸಲಾಯಿತು. ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಅಧಿಕೃತವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿಗಳಾದ ಎನ್. ಸುಧೀಂದ್ರ ಅವರು ಪ್ರಾಸ್ತಾವಿಕ ಭಾಷಣ ಮಾಡಿ ನಾಡಪ್ರಭು ಕೆಂಪೇಗೌಡರ ಆಡಳಿತ ವೈಖರಿ, ದೂರದೃಷ್ಟಿ ಮತ್ತು ಸಮಾಜ ಸೇವೆಯ ಬಗ್ಗೆ ವಿವರಿಸಿದರು. ಕೆಂಪೇಗೌಡರು ಕೇವಲ ಬೆಂಗಳೂರು ನಗರ ನಿರ್ಮಾಪಕರಲ್ಲ, ಉತ್ತಮ ಆಡಳಿತಗಾರ ಮತ್ತು ಜನಪರ ನಾಯಕರಾಗಿದ್ದರು ಎಂದು ಅವರು ತಿಳಿಸಿದರು. ನಂತರ ಮಾತನಾಡಿದ ಮಾವು ಬೆಳೆಗಾರರ ರಾಜ್ಯ ಮಾಜಿ ನಿರ್ದೇಶಕರಾದ ದಳಸನೂರು ಗೋಪಾಲ ಕೃಷ್ಣ ಅವರು ನಾಡಪ್ರಭು ಕೆಂಪೇಗೌಡರ ಆದರ್ಶಗಳನ್ನು ಇಂದಿನ ಪೀಳಿಗೆ ಅಳವಡಿಸಿಕೊಳ್ಳುವುದು ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟರು. ಸಮಾಜದ ಅಭಿವೃದ್ಧಿಗೆ ಶಿಕ್ಷಣ, ಕೃಷಿ ಹಾಗೂ ಸಾಮಾಜಿಕ ಸಾಮರಸ್ಯ ಮುಖ್ಯವಾಗಿದ್ದು, ಕೆಂಪೇಗೌಡರ ಆಡಳಿತ ಮಾದರಿಯು ಇಂದಿಗೂ ಪ್ರಸ್ತುತವಾಗಿದೆ ಎಂದರು. ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ನಾಗದೇಪಲ್ಲಿ ಸೀತಾರಾಮರೆಡ್ಡಿ ಅವರು ಮಾತನಾಡಿ, ಕೆಂಪೇಗೌಡರು ಕನ್ನಡ ನಾಡಿನ ಇತಿಹಾಸದಲ್ಲಿ ಅಜರಾಮರ ವ್ಯಕ್ತಿತ್ವವಾಗಿದ್ದು, ಅವರ ಸೇವೆ ಮತ್ತು ತ್ಯಾಗವನ್ನು ಸದಾ ಸ್ಮರಿಸಬೇಕೆಂದು ಕರೆ ನೀಡಿದರು. ಹಿರಿಯ ಶಿಕ್ಷಣ ತಜ್ಞರು ಹಾಗೂ ನಿವೃತ್ತ ಮುಖ್ಯ ಶಿಕ್ಷಕರಾದ ಕಲ್ಲೂರು ಶ್ರೀ ವೆಂಕಟರೆಡ್ಡಿ ಅವರು ಕೆಂಪೇಗೌಡರ ಆಡಳಿತ ಕೌಶಲ್ಯ, ಜನಪರ ನೀತಿಗಳು ಮತ್ತು ಕನ್ನಡ ನಾಡಿಗೆ ನೀಡಿದ ಕೊಡುಗೆಗಳನ್ನು ಸವಿಸ್ತಾರವಾಗಿ ವಿವರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶ್ರೀನಿವಾಸಪುರ ಕ್ಷೇತ್ರದ ಶಾಸಕರಾದ ಜಿ.ಕೆ. ವೆಂಕಟಶಿವಾರೆಡ್ಡಿ ಅವರು ಮಾತನಾಡಿ, ನಾಡಪ್ರಭು ಕೆಂಪೇಗೌಡರ ಜೀವನ ಚರಿತ್ರೆಯು ಎಲ್ಲರಿಗೂ ಪ್ರೇರಣೆಯಾಗಿದ್ದು, ಅವರ ಆದರ್ಶಗಳನ್ನು ಅನುಸರಿಸಿ ಶ್ರೀನಿವಾಸಪುರ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಅನೇಕ ಯೋಜನೆಗಳನ್ನು ರೂಪಿಸಲಾಗಿದೆ ಎಂದು ತಿಳಿಸಿದರು. ಬಡವರಿಗೆ ವಸತಿ ಸೌಲಭ್ಯ, ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ರಸ್ತೆ ನಿರ್ಮಾಣ, ಚರಂಡಿ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರಿನ ಯೋಜನೆಗಳು, ಬೋರ್ವೆಲ್ ನಿರ್ಮಾಣ ಹಾಗೂ ಕೈಗಾರಿಕಾ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ಹೇಳಿದರು. ಶ್ರೀನಿವಾಸಪುರ ತಾಲೂಕನ್ನು ರಾಜ್ಯದಲ್ಲೇ ಮಾದರಿ ತಾಲೂಕಾಗಿ ರೂಪಿಸುವುದು ನನ್ನ ಪ್ರಮುಖ ಗುರಿಯಾಗಿದೆ. ಜನರ ಸಹಕಾರದಿಂದ ಅಭಿವೃದ್ಧಿ ಕಾರ್ಯಗಳನ್ನು ಮತ್ತಷ್ಟು ವೇಗವಾಗಿ ಮುಂದುವರಿಸಲಾಗುವುದು ಎಂದು ಶಾಸಕರು ತಿಳಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎನ್. ಸುಧೀಂದ್ರ, ಕಾರ್ಯನಿರ್ವಾಹಕ ಅಧಿಕಾರಿ ಡಾ. ಸರ್ವೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಲ್. ಲಕ್ಷ್ಮಯ್ಯ, ತೂಪಲ್ಲಿ ನಾರಾಯಣಸ್ವಾಮಿ, ನಾಗದೇಪಲ್ಲಿ ಸೀತಾರಾಮರೆಡ್ಡಿ, ವೇಣುಗೋಪಾಲ್, ರೋಣೂರು ಚಂದ್ರಶೇಖರ್, ಮಾಜಿ ಪುರಸಭೆ ಸದಸ್ಯರಾದ ಸತ್ಯನಾರಾಯಣ, ಪೂರ್ ಶಿವಾರೆಡ್ಡಿ, ಪಾಲೆ ಗೋಪಾಲರೆಡ್ಡಿ, ಹಿರಿಯ ಮುಖಂಡ ಹಾಗೂ ಮಾಜಿ ಪುರಸಭೆ ಸದಸ್ಯರಾದ ಗೋಲಿಬಾರ್ ವೆಂಕಟರೆಡ್ಡಿ, ಪೊಲೀಸ್ ಇಲಾಖೆಯ ಸರ್ಕಲ್ ಇನ್ಸ್ಪೆಕ್ಟರ್ ಬಿ. ಶಂಕರಾಚಾರ್ ಸೇರಿದಂತೆ ಅನೇಕ ಗಣ್ಯರು, ಸಾರ್ವಜನಿಕರು ಹಾಗೂ ಒಕ್ಕಲಿಗ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾದರು. ಇಂಥ ಸಂದರ್ಭದಲ್ಲಿ ಕೆಂಪೇಗೌಡರ ಕೆಲವು ಸಾಧನೆಗಳನ್ನು ನೆನೆಸಿಕೊಂಡು ಅವ್ರ ಬಗ್ಗೆ ಹೆಮ್ಮೆ ಪಟ್ಕೊಂಡು ಅವ್ರು ಹಾಕೊಟ್ಟಿರೋ ಒಂದು ದಾರಿನಲ್ಲಿ
ನಾವೆಲ್ಲ ಮುನ್ನಡಿಬೇಕಾಗಿದೆ. ಕೆಂಪೇಗೌಡ ಒಬ್ಬ ಅತ್ಯಂತ ಪ್ರಾಮಾಣಿಕ ನಿಯತ್ತಿನ ಮನುಷ್ಯರಾಗಿದ್ದರು. ಅವರುವೆ ಜೈಲುದಾಸದ ಮೇಲೂ ಸ್ವಾಮಿ ನಿಷ್ಠೆ ಹೋಗಿರ್ಲಿಲ್ಲ. ಬಹುಶಃ ಈ ನೆಲದ ರಕ್ತದಲ್ಲೇ ಅದಿದೆ ಅನ್ಸುತ್ತೆ. ವಿಜಯನಗರಕ್ಕೆ ಅವರು ಕೊನೆ ಉಸಿರಿರೋವರೆಗೂ ನಡ್ಕೊಂಡ್ರು. ಆದ್ರೆ ಕೆಂಪೇಗೌಡರು ಅದನ್ನು ಮೀರಿ ಬಹಳ ಇಲ್ಲೇನೆ ಈ ಒಂದು ಕರ್ನಾಟಕದ ಒಂದು ಗುಣ ಏನಪ್ಪಾ ಅಂದ್ರೆ, ನಾವು ಇಡೀ ದೇಶದಲ್ಲಿ ಎಲ್ಲೂ ಕಾಣದೇ ಇರುವಂತ ಕ್ರಾಂತಿಕಾರಿ ಮನೋಭಾವವನ್ನು ಎಲ್ಲವನ್ನ ಮೀರಿ ನಿಲ್ಲುವ ಒಂದು ಶಕ್ತಿಯನ್ನ ನಮಗೆ ಕೊಟ್ಟಿದ್ದಾರೆ. ಬಸವಣ್ಣನವರು ಇರ್ಬೋದು, ಪಂಪ ಇರ್ಬೋದು, ಅದೇ ತರ ಅದೇ ಸಾಲಿನಲ್ಲಿ ನಮಗೆ ಒಂದು 4-5 ಒಂದು 10-8 ತಲೆಮಾರುಗಳ ಹಿಂದೆ ಬದುಕಿದ್ದ ಮತ್ತು ನಮ್ಮ ಧ್ವನಿ ಡೆಲ್ಲಿವರೆಗೂ ಹೋಗ್ತಾ ಇದೆ. ಇವತ್ತು ನಮ್ಮ ಧ್ವನಿ ಇಡೀ ವಿಶ್ವಕ್ಕೆ ವ್ಯಾಪಿಸ್ತಾ ಇದೆ. ಬಹುಶಃ ಕೆಂಪೇಗೌಡರು ಇಲ್ಲಿ ಒಂದು ಪಾಳೆಗಾರಿಕೆಯನ್ನ, ಈ ಒಂದು ಸಂಸ್ಕೃತಿಯನ್ನ ಡೆವಲಪ್ ಮಾಡದೇ ಇದ್ದಿದ್ರೆ, ಅಭಿವೃದ್ಧಿ ಪಡಿಸದೇ ಇದ್ದಿದ್ರೆ ನಮ್ಗೆ ಬೆಂಗಳೂರು ಸಿಗ್ತಾ ಇರ್ಲಿಲ್ಲ. ಸಿಕ್ಕಿದ್ರು ಇವತ್ತಿನ ಬೆಂಗಳೂರು ಸಿಗ್ತಾ ಇರ್ಲಿಲ್ಲ. ಬೆಂಗಳೂರು ಯಾವತ್ತು ಸಿಗ್ತಾ ಇರ್ಲಿಲ್ಲೋ ನಮ್ಮ ರಾಜಧಾನಿ ಬೆಂಗಳೂರು ಆಗಿರ್ತಾ ಇರ್ಲಿಲ್ಲ. ಈ ನಮ್ಮ ದಕ್ಷಿಣ ಪ್ರಾಂತ್ಯದಲ್ಲಿ ದಿವಸದಲ್ಲಿ ಯಾಕೆ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡಬೇಕು, ಏನಕ್ಕೆ ಎಲ್ಲ ಈ ಒಂದು ಭಾಗದ ಜನರೆಲ್ಲ ಸೇರಬೇಕು, ವಿಚಾರಗಳನ್ನ ಹಂಚ್ಕೋಬೇಕು ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ಮೂಲ ಉದ್ದೇಶ. ತಹಸೀಲ್ದಾರ್ ಅವರು ಪ್ರಾಸ್ತಾವಿಕ ಭಾಷಣ ಮಾಡಿದ್ರು. ಕೆಂಪೇಗೌಡರ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರು. ಇನ್ನು ಆಗಾಗ ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಸ್ನೇಹಿತರು ಎಲ್ಲ ವಿಚಾರಗಳನ್ನ ತಿಳಿಸ್ತಾ ಇರ್ತಾರೆ. ಶ್ರೀನಿವಾಸಪುರದಲ್ಲೂ ಬೆಂಗಳೂರೇ, ಕೋಲಾರದಲ್ಲೂ ಬೆಂಗಳೂರೇ, ಆ ಕಡೆ ಚಿಕ್ಕಬಳ್ಳಾಪುರದಲ್ಲೂ ಬೆಂಗಳೂರೇ, ಆ ಕಡೆ ಮೈಸೂರು, ಎಲ್ಲಿ ಖಾಲಿ ಜಾಗ ಇಲ್ಲ. ಮುಂದಿನ 5 ವರ್ಷಗಳಲ್ಲಿ 10 ವರ್ಷಗಳಲ್ಲಿ ಈ ಎಲ್ಲ ಬೆಂಗಳೂರೇ, ಎಲ್ಲ ಬೆಂಗಳೂರೇ. ಇಂಥ ಒಂದು ಸಂದರ್ಭವನ್ನ ನಾವು ಕಾಣ್ತಾ ಇದ್ದೀವಿ. ಇದೆಲ್ಲ ಕಾರಣಕರ್ತರು ಸನ್ಮಾನ್ಯ ಕೆಂಪೇಗೌಡ, ಕೆಂಪೇಗೌಡ. ಬಹಳ ಸಂತೋಷ. ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಜನತೆ ಸೇರಿಲ್ಲ. ಕಾರಣ ಇವತ್ತು ನಮ್ಮ ಮಾವುಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಹೆಚ್ಚಿನ ಜನ ಇವತ್ತು ಇದರಲ್ಲಿ ಪಾಪ ಹೋಗಿ ರಿಜಿಸ್ಟರ್ ಮಾಡೋದ್ರಲ್ಲಿ ಕ್ಯೂ ನಿಂತಿದ್ದಾರೆ. ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಅವರ ಜೀವನ ಚರಿತ್ರೆಯನ್ನ, ಅವರು ಯಾವ ರೀತಿ ಬೆಂಗಳೂರನ್ನ ಕಟ್ಟಿದರು, ಎಲ್ಲ ವರ್ಗದ ಜನತೆಯ ಒಂದು ಸಹಕಾರದಿಂದ, ಎಲ್ಲ ಸಮಾಜದ ಜನರ ಒಂದು ಸಹಾಯದಿಂದ ಯಾವ ರೀತಿ ಬೆಂಗಳೂರನ್ನ ಕಟ್ಟಿ ನಮಗೆ ಅಗಲಿ ಹೋಗಿದ್ದಾರೆ ಅಂತ ಎಲ್ಲ ಕೂಡ ನಮ್ಮ ವೆಂಕಟರೆಡ್ಡಿಯವರು, ತಹಸೀಲ್ದಾರರು, ನಮ್ಮ ಗೋಪಾಲ ಕೃಷ್ಣ ಅವರು, ಮತ್ತೆ ಅನೇಕ ಮಿತ್ರರು ನಮಗೆಲ್ಲ ವಿಷಯಗಳನ್ನು ಕೂಡ ಮನವರಿಕೆ ಮಾಡಿದ್ದಾರೆ. ಬರ್ತಾ ಮಳೆ ಬರ್ತಿದ್ರೆ ಇನ್ನ ಹೆಚ್ಚಿನ ರೀತಿಯಲ್ಲಿ ನಾವು ಅದನ್ನು ಫೇಸ್ ಮಾಡ್ಬೇಕಾಗುತ್ತೆ. ಬೆಟರ್ ಟು ಸಾಲ್ವ್ ರೈಟ್ ನೌ. ಅರ್ಥ ಆಯ್ತಾ? అన్న 6 గ్రామ పంచాయతీకి 10 గంటలకు బీగ్ వేసుకొని వెళ్ళిపోయినారు. పూజ కూడా చేయండిలా. పోయి ఇప్పుడు చూస్తే ఎవరు లేరు. ఎట్లా మేము పూజ చేయకపోయేది? 10 గంటలకు బీగ్ మేము వెళ్ళారు. మేము 20 జనాలు పోయినా పూజ చేద్దామంటే మేము పూజ చేసుకొని వెళ్ళిపోతుంది. మీరు పీడే వచ్చిండ్లన్నా పంచాయతీ ఆఫీಸ್ పూಜ చేయಕ್ಕೆ ಇವತ್ತು ನಾಡಪ್ರಭು ಕೆಂಪೇಗೌಡ ಜಯಂತಿ ಮಾಡಕ್ಕೆ ಪೀಡೆ ಸಹ ಬಂದಿಲ್ಲ. ಬೀಗ ಹಾಕಿದ್ದಾರೆ. ಸರ್ಕಾರಿ ಕಚೇರಿಗಳಲ್ಲೂ ಕಂಪಲ್ಸರಿಯಾಗಿ ಕೆಂಪೇಗೌಡರ ಫೋಟೋನ ಇಟ್ಟು ಪೂಜೆ ಮಾಡ್ಬೇಕು ಅಂತ ಹೇಳಿ ಆದೇಶ ಇದೆ. ಗಣ್ಯರೇ, ವೇದಿಕೆ ಮೇಲೆ ನೆರೆದಿರ್ತಕ್ಕಂಥ ಹಾಗೂ ಆಸೀನರಾಗಿರ್ತಕ್ಕಂಥ ಸಮಾಜದ ಎಲ್ಲ ಮುಖಂಡರುಗಳಿಗೆ ವಂದಿಸುತ್ತಾ ನನ್ನ ಕೆಲವು ಮಾತುಗಳನ್ನ ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಂದ್ರೆ, ಒಬ್ಬ ಕೆಂಪೇಗೌಡ ಬಂದಿದ್ದಕ್ಕೆ ಇವತ್ತು ನಮ್ಮ ಧ್ವನಿ ಡೆಲ್ಲಿವರೆಗೂ ಮುಟ್ತಾ ಇದೆ. ಇವತ್ತು ನಮ್ಮ ಧ್ವನಿ ಇಡೀ ವಿಶ್ವಕ್ಕೆ
ವ್ಯಾಪಿಸ್ತಾ ಇದೆ. ಬಹುಶಃ ಕೆಂಪೇಗೌಡರು ಇಲ್ಲಿ ಒಂದು ಪಾಳೆಗಾರಿಕೆಯನ್ನ, ಈ ಒಂದು ಸಂಸ್ಕೃತಿಯನ್ನ ಡೆವಲಪ್ ಮಾಡದೇ ಇದ್ದಿದ್ರೆ, ಅಭಿವೃದ್ಧಿ ಪಡಿಸದೇ ಇದ್ದಿದ್ರೆ ನಮ್ಗೆ ಬೆಂಗಳೂರು ಸಿಗ್ತಾ ಇರ್ಲಿಲ್ಲ. ಸಿಕ್ಕಿದ್ರು ಇವತ್ತಿನ ಬೆಂಗಳೂರು ಅಂತೂ ಸಿಗ್ತಾ ಇರ್ಲಿಲ್ಲ. ಬೆಂಗಳೂರು ಯಾವತ್ತು ಸಿಗ್ತಾ ಇರ್ಲಿಲ್ವೋ ನಮ್ಮ ರಾಜಧಾನಿ ಬೆಂಗಳೂರು ಆಗಿರ್ತಾ ಇರ್ಲಿಲ್ಲ. ಈ ನಮ್ಮ ದಕ್ಷಿಣ ಪ್ರಾಂತ್ಯದಲ್ಲಿ ಎಲ್ಲೂ ಬೆಂಗಳೂರು ಇದು ರಾಜಧಾನಿ ಇರ್ತಾ ಇರ್ಲಿಲ್ಲ. ಮಧ್ಯ ಕರ್ನಾಟಕ ಅಥವಾ ಉತ್ತರ ಕರ್ನಾಟಕದಲ್ಲಿ ರಾಜಧಾನಿ ಶಿಫ್ಟ್ ಆಗ್ತಾ ಇತ್ತು. ಅಂತ ಸಮಯದಲ್ಲಿ ಇಷ್ಟು ಹತ್ತಿರ ಬೆಂಗಳೂರು ಇಟ್ಕೊಂಡು ಶ್ರೀನಿವಾಸಪುರದ ಜನತೆ ಬದುಕಿನಲ್ಲಿ ಇನ್ನೂ ಇಷ್ಟು ಹಿಂದೆ ಹೊಂದಿದ್ದೀವಿ. ಇನ್ನು ದೂರ